ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ನಾಗಮಂಗಲ ತಾಲೂಕಿನ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ದಿನಾಂಕ 5/10/2025 ಒಂದು ಭಾನುವಾರ ನಡೆದ ಚುನಾವಣೆಯಲ್ಲಿ 2025ರಿಂದ 5 ವರ್ಷ ಅವಧಿಯುಳ್ಳ ನಿರ್ದೇಶಕರ ಚುನಾವಣೆಯಲ್ಲಿ ನಾಗಮಂಗಲದ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ 7 ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅದರಲ್ಲಿ 1 ಸ್ಥಾನ ಮಾತ್ರ ಬರೀ 12 ವೋಟ್ಗಳಲ್ಲಿ ಸೋತಿದೆ. ಅದನ್ನು ಬಿಟ್ಟರೆ ಬೇರೆ ಇನ್ನೂ 6 ಸ್ಥಾನಗಳಲ್ಲಿ ಗರಿಷ್ಠ 250 ಲೀಡ್ಗಳಿಂದ ಪ್ರಾರಂಭವಾಗಿ ಎಲ್ಲವುಗಳನ್ನು ಭರ್ಜರಿ ಅಂತರದಿಂದ ಗೆದ್ದಿದ್ದಾರೆ. ಜೊತೆಗೆ ಫ್ಯಾಕ್ಸ್ ಇಂದ 4 ಸ್ಥಾನಕ್ಕೆ ಇನ್ಮಿಸ್ ಹಾಗೂ ಸಹ ಆಯ್ಕೆ ಆಗಿದ್ದಾರೆ. ಮತ್ತು ನಾಗಮಂಗಲ ತಾಲೂಕಿನಲ್ಲಿ ಆಕ್ಚುಲಿ ಅದು ಸಹ ನಮಗೆ ಸೋಲು ಆಗುವಂತಿಲ್ಲ. ಅದು ಯಾವ ಕಾರಣಕ್ಕೆ ಸೋತಿದೆ ಎಂಬುದು ಈ ವಿಚಾರದ ಬಗ್ಗೆ ಚರ್ಚೆ ಮಾಡುತ್ತೇವೆ. ಯಾಕಂದ್ರೆ ನಾವು ಹಾಕಿದ್ದ 7 ಸ್ಥಾನಕ್ಕೆ 7 ಸ್ಥಾನಗಳು ಗೆಲ್ಲಬೇಕಾಗಿತ್ತು. ಯಾವುದೋ ಅತ್ಯಲ್ಪ ಮತಗಳಲ್ಲಿ ಗೀತಾ ದಾಸೇಗೌಡ ಎಂಬುವರು ಕೇವಲ ಬರೀ 12 ಮತಗಳಲ್ಲಿ ಸೋತಿದ್ದಾರೆ ಎಂಬುವ ಮೆಸೇಜ್ ಬರ್ತಾ ಇದೆ. ಇನ್ನು ಬಾಕಿ ಎಲ್ಲಾ ಸ್ಥಾನಗಳು ಸಹಗಳಿಂದ ಗೆದ್ದರೆ ತಕ್ಕದು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ನಾಗಮಂಗಲ ತಾಲೂಕಿನ ಟಿಎಪಿಸಿಎಂಎಸ್ನ ಎಲ್ಲಾ ಷೇರುದಾರರಿಗೂ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಚಲುವರಾಯಸ್ವಾಮಿರವರ ಅಭಿಮಾನಿಗಳಿಗೂ ಮತ್ತು ಎಲ್ಲಾ ಕಾರ್ಯಕರ್ತರಿಗೆ ಈ ಒಂದು ಜಯವನ್ನ ಚಲುವರಾಯಸ್ವಾಮಿರವರಿಗೆ ಅರ್ಪಣೆ ಮಾಡುತ್ತಿದ್ದೇವೆ ಎಂದು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರೂ ಆದ ಪ್ರಸನ್ನರವರು ತನ್ನ ಮನದಾಳದ ಮಾತುಗಳನ್ನು ಸ್ಪಷ್ಟಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವರು ಸುನಿಲ್ ಹೊನ್ನಕೇರಿ, ಹೋಬಳಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು, ಸಚಿನ್ ಚಲುವರಾಯಸ್ವಾಮಿ, ಸುನಿಲ್, ಲಕ್ಷ್ಮೀಕಾಂತ್, ಕಾಂಗ್ರೆಸ್ ಮುಖಂಡರು, ಶ್ರೀ ಧನಂಜಯ್ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅದರಲ್ಲಿ 1 ಸ್ಥಾನ ಬರೀ 12 ಓಟ್ನಲ್ಲಿ ಸೋತಿದೆ. ಅದು ಬಿಟ್ಟರೆ 6 ಸ್ಥಾನ ಕೂಡ ಗರಿಷ್ಠ ಅಂದರೆ 250 ಲೀಡಿಂದ ಸ್ಟಾರ್ಟ್ ಆಗಿ ಎಲ್ಲವನ್ನೂ ಕೂಡ ಭರ್ಜರಿ ಅಂತರದಿಂದಲೇ ಗೆದ್ದಿದ್ದಾರೆ. ಜೊತೆಗೆ ಫ್ಯಾಕ್ಸಿಂದ 4 ಸ್ಥಾನಕ್ಕೆ ಇನಾನಿಮಸ್ ಆಗೂ ಆಯ್ಕೆ ಆಗಿದೆ. ಇನ್ನು ನಾಗಮಂಗಲ ತಾಲೂಕಿನಲ್ಲಿ ಆ್ಯಕ್ಚುಲಿ ಅದು ಸೋಲಂಗಿಲ್ಲ. ಅದು ಯಾವ ಕಾರಣಕ್ಕೆ ಸೋಲ್ತು ಅನ್ನೋದ್ರ ಬಗ್ಗೆ ನಾವು ಆಮೇಲೆ ಚರ್ಚೆ ಮಾಡ್ತೀವಿ. ಯಾಕೆಂದರೆ ನಾವು ಹಾಕಿದ್ದು 7 ಗೆಲ್ಲಬೇಕಿತ್ತು. ಯಾವುದೋ ಅತ್ಯಲ್ಪ ಮತಗಳಲ್ಲಿ ಮಾತ್ರ ಒಂದು ಗೀತಾ ದಾಸೇಗೌಡ ಅನ್ನೋರು 12 ಓಟಲ್ಲಿ ಸೋತಿದ್ದಾರೆ ಅನ್ನೋ ಮೆಸೇಜ್ ಬರ್ತಾ ಇದೆ. ಇನ್ನು ಬಾಕಿ ಎಲ್ಲರೂ ಕೂಡ ಭರ್ಜರಿ ಗೆಲುವಿಂದ ಗೆದ್ದಿರ್ತಕ್ಕಂಥದ್ದು. ನಾಗಮಂಗಲ ತಾಲೂಕಿನ ಟಿಎಪಿಸಿಎಂಎಸ್ನ ಎಲ್ಲ ಷೇರುದಾರಗಳಿಗೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಚಲುವರಾಯಸ್ವಾಮಿ ಅಭಿಮಾನಿಗಳಿಗೆ, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಜಯವನ್ನು ಚಲುವರಾಯಸ್ವಾಮಿ ಅವರಿಗೆ ಅರ್ಪಣೆನ ಮಾಡ್ತಾ ಇದ್ವಿ. ವರದಿ ರಾಜೇಶ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು, ಮಂಡ್ಯ ಜಿಲ್ಲೆ. ವಿಆರ್ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ.